ರಾಕೇಶ್ ಟ್ರೈನ್ನಲ್ಲಿ ಬೆಡ್ಗೆ ಹೊರಗೆ ಮಲಗಿದ್ದವನು ಸಡನ್ ಆಗಿ ಅವನು ಕಣ್ಣು ತೆರೆದು ನೋಡಿದಾಗ ಒಂದು ಕ್ಷಣ ಗಾಬರಿಯಾಗ್ತಾನೆ. ಯಾಕೆ ಅಂದ್ರೆ ಅವನ ಎದುರಿಗೆ ಕೂತಿದ್ದು ಬೇರೆ ಯಾರೂ ಅಲ್ಲ, 5 ವರ್ಷಗಳ ಹಿಂದೆ ಅವನಿಂದ ಡಿವೋರ್ಸ್ ಪಡೆದುಕೊಂಡಿದ್ದ ಅವನ ಹೆಂಡತಿ. 5 ವರ್ಷದ ನಂತರ ರಾಕೇಶ್ ಅವಳನ್ನ ಇವತ್ತೇ ಮತ್ತೆ ನೋಡ್ತಾ ಇರೋದು. ಅವಳು ತುಂಬಾ ದುರ್ಬಲವಾಗಿ ಕಾಣ್ತಾ ಇದ್ದಾಳೆ. ಸಿಂಪಲ್ ಆದ ನಾರ್ಮಲ್ ಸಾರಿ ಹುಟ್ಟಿದ್ದಾಳೆ. ಕತ್ತಲ್ಲಿ ತಾಳಿ ಕೂಡ ಇಲ್ಲ. ಅವಳು ಮತ್ತೆ ಮದುವೆ ಮಾಡಿಕೊಂಡಿಲ್ವಾ? ಅವಳು ಕೂಡ ನನ್ನ ಹಾಗೆಯೇ ಮತ್ತೊಂದು ಮದುವೆ ಆಗದೆ ಹಾಗೆ ಉಳಿದಿದ್ದಾಳ ಅಂತ ರಾಕೇಶ್ ಆಲೋಚನೆಯಲ್ಲಿ ಮುಳುಗಿ ಹೋಗ್ತಾನೆ. ಅಷ್ಟರಲ್ಲೇ ಅವನ ಮಾಜಿ ಹೆಂಡತಿ ಶ್ರಾವ್ಯ ಕೂಡ ರಾಕೇಶ್ನ ನೋಡ್ತಾಳೆ. ಆಗ ರಾಕೇಶ್ ಮನದಲ್ಲೇ ನಾವು ಡಿವೋರ್ಸ್ ತಗೊಂಡಿದ್ರು ಕೂಡ ಒಂದು ಕಾಲದಲ್ಲಿ ಗಂಡ ಹೆಂಡತಿಯಾಗಿದ್ದವರು, ಆ ಪರಿಚಯದಿಂದಲೇ ಮಾತಾಡೋಣ ಅಂದುಕೊಳ್ಳುತ್ತಾನೆ. ಶ್ರಾವ್ಯ ಹೇಗಿದ್ದೀಯಾ ಅಂತ ಕೇಳ್ತಾನೆ. ರಾಕೇಶ್ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಕಿಟಕಿಯಿಂದ ಆಚೆಗೆ ನೋಡ್ತಾ ಕೂರ್ತಾಳೆ. ಶ್ರಾವ್ಯ ಎಲ್ಲಿಗೆ ಹೋಗ್ತಾ ಇದೀಯಾ ಶ್ರಾವ್ಯ ಅಂತ ಕೇಳ್ತಾನೆ. ರಾಕೇಶ್ ನನ್ನ ಅಮ್ಮ ನನ್ನ ಅಣ್ಣನ ಹತ್ರ ಇದ್ದಾರೆ, ಅವರಿಗೆ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಅವರನ್ನ ನೋಡೋಕೆ ಹೋಗ್ತಾ ಇದ್ದೀನಿ ಅಂತಾಳೆ. ಶ್ರಾವ್ಯ ನಂತರ ರಾಕೇಶ್ ಸ್ವಲ್ಪ ಸಂಕೋಚ ಪಡುತ್ತಲೇ ಶ್ರಾವ್ಯಳನ್ನ ಕೇಳ್ತಾನೆ, ಶ್ರಾವ್ಯ ನಾನು ನಿನ್ನ ಹತ್ರ ಒಂದು ವಿಷಯ ಕೇಳಬಹುದಾ ಅಂತ. ಅವಳು ಕಣ್ಣ ಸಣ್ಣೆಯಲ್ಲೇ ಏನು ಅನ್ನುವಂತೆ ಪ್ರಶ್ನಿಸುತ್ತಾಳೆ. ಶ್ರಾವ್ಯ ನೀನು ನನಗೆ ಡಿವೋರ್ಸ್ ಕೊಟ್ಟ ಮೇಲೆ ಮತ್ತೊಂದು ಮದುವೆಯನ್ನ ಯಾಕೆ ಆಗ್ಲಿಲ್ಲ ಅಂತ ಕೇಳ್ತಾನೆ. ರಾಕೇಶ್ ಅವನ ಆ ಪ್ರಶ್ನೆಗೆ ಶ್ರಾವ್ಯ ಏನು ಉತ್ತರ ಕೊಡಲಿಲ್ಲ. ಆದರೆ ರಾಕೇಶ್ ಮತ್ತೆ ಅದೇ ಪ್ರಶ್ನೆಯನ್ನ ಕೇಳಿದ್ರಿಂದ ಆಗ ಶ್ರಾವ್ಯ ರಾಕೇಶ್ನ ಪ್ರಶ್ನಿಸುತ್ತಾಳೆ, ನೀನು ಇನ್ನೊಂದು ಮದುವೆ ಮಾಡಿಕೊಂಡಿದ್ದೀಯಾ ರಾಕೇಶ್ ಅಂತ. ಶ್ರಾವ್ಯ ಹಾಗೆ ಕೇಳಿದ ಕೂಡಲೇ ರಾಕೇಶ್ ಇಲ್ಲ ಅಂತ ಹೇಳ್ತಾನೆ. ನಂತರ ಇಬ್ಬರು ಮತ್ತೇನು ಮಾತಾಡದೆ ತುಂಬಾ ಸಮಯದವರೆಗೂ ಮೌನವಾಗಿ ಇದ್ದು ಬಿಡುತ್ತಾರೆ. ಅವರಿಬ್ಬರ ಮೌನವನ್ನ ಭಂಗಗೊಳಿಸುವಂತೆ ಕುಲ್ಫಿ ಅಂತ ಕುಲ್ಫಿ ಮಾರೋ ಹುಡುಗ ಅಲ್ಲಿಗೆ ಬರ್ತಾನೆ. ಅದನ್ನ ನೋಡಿದ ರಾಕೇಶ್ ಶ್ರಾವ್ಯ ಕುಲ್ಫಿ ತಿಂತೀಯಾ ಅಂತ ಕೇಳ್ತಾನೆ. ಅವಳು ಬೇಡ ಅನ್ನುವಂತೆ ತಲೆ ಆಡಿಸ್ತಾಳೆ. ನಿನಗೆ ಕುಲ್ಫಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಶ್ರಾವ್ಯ, ತಿನ್ನು, ತಗೊಂಡು ಬರ್ತೀನಿ, ನಿನ್ನ ಜೊತೆಗೆ ಕೂಡ ನಾನು ತಿಂತೀನಿ ಅಂತ ರಾಕೇಶ್ ಹೇಳಿದ ಕೂಡಲೇ ಅವನ ಮಾತನ್ನ ಕೇಳಿ ಶ್ರಾವ್ಯ ಸಣ್ಣಗೆ ನಗ್ತಾಳೆ. ಆದರೆ ಆ ಸಣ್ಣ ಕಿರುನಗುವಲ್ಲೇ ತನಗೆ ಬರ್ತಾ ಇರೋ ಕಣ್ಣೀರನ್ನ ತಡೆಯೋಕೆ ಶ್ರಾವ್ಯ ಪ್ರಯತ್ನ ಪಡ್ತಾ ಇದ್ದಾಳೆ ಅನ್ನೋದನ್ನ ರಾಕೇಶ್ ಗಮನಿಸುತ್ತಾನೆ. 5 ವರ್ಷಗಳು ರಾಕೇಶ್ ಮತ್ತೆ ಶ್ರಾವ್ಯ ಜೊತೆಗೆ ಜೀವನ ನಡೆಸಿದವರು. ಅವಳ ಮನಸ್ಸಿಗೆ ಯಾವಾಗ ತುಂಬಾ ನೋವಾಗುತ್ತೋ ಆಗ ಅವಳು ಬರ್ತಾ ಇರೋ ಕಣ್ಣೀರನ್ನು ತಡೆದು ಹಾಗೆ ಸಣ್ಣಗೆ ನಗ್ತಾಳೆ ಅನ್ನೋದು ರಾಕೇಶ್ಗೆ ಚೆನ್ನಾಗಿ ಗೊತ್ತಿತ್ತು. ರಾಕೇಶ್ ನೋವಿನಿಂದ ಕಿಟಕಿಯಿಂದ ಹೊರಗಡೆಗೆ ನೋಡ್ತಾ ಕೂರ್ತಾನೆ. ಆಗ ಶ್ರಾವ್ಯ ಕುಲ್ಫಿ ತಿಂತೀನಿ ನಾನು, ಆದರೆ ಒಂದು ಕಂಡೀಷನ್ ಅಂತ ಹೇಳ್ತಾನೆ. ಏನದು ಕಂಡೀಷನ್ ಅಂತ ಕೇಳ್ತಾನೆ ರಾಕೇಶ್. ಆಗ ಶ್ರಾವ್ಯ ಆ ಕುಲ್ಫಿಗೆ ನಾನೇ ದುಡ್ಡು ಕೊಡ್ತೀನಿ ಅಂತಾಳೆ. ಅದರಂತೆ ಶ್ರಾವ್ಯ 2 ಕುಲ್ಫಿಗಳನ್ನು ತಗೊಂಡು ಒಂದನ್ನ ರಾಕೇಶ್ ಗೆ ಕೊಟ್ಟು ಮತ್ತೊಂದನ್ನ ತಾನು ತಗೋತಾಳೆ. ಈಗ ನಾನು ಕೂಡ ಹಣ ಸಂಪಾದನೆ ಮಾಡ್ತಾ ಇದ್ದೀನಿ, ಒಂದು ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ತಿಂಗಳಿಗೆ ಶೂನ್ಯ ಸಂಬಳ ಬರುತ್ತೆ ಅಂತಾಳೆ ಶ್ರಾವ್ಯ. ಆಗ ನಾವು ಡಿವೋರ್ಸ್ ತಗೊಂಡಾಗ ನೀನು ನನ್ನನ್ನ ಕಾಂಪೋನ್ಸೇಷನ್ ಅಂತ ಏನೂ ಕೇಳಲಿಲ್ಲ ಶ್ರಾವ್ಯ. ನಾನು ನಿನಗೆ 20 ಲಕ್ಷ ಕೊಡ್ತೀನಿ ಅಂತ ಹೇಳ್ದೆ, ಆದ್ರೂ ಕೂಡ ನೀನು ಅದನ್ನ ಕೂಡ ಬೇಡ ಅಂತ ಹೇಳ್ದೆ. ಆಗ ನೀನು ನನ್ನ ಹತ್ರ ಆ ಹಣವನ್ನು ತಗೊಂಡಿದ್ರೆ ನೀನು ಈ ದಿನ ಯಾವುದೋ ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ತಾನೆ. ರಾಕೇಶ್ ಅವನ ಮಾತನ್ನ ಕೇಳಿದ ಶ್ರಾವ್ಯ, ನೀನೇ ಬೇಡ ಅಂತ ನಾನು ಅಂದುಕೊಂಡಿರುವಾಗ ನೀನು ಕೊಡೋ ದುಡ್ಡಿನಿಂದ ನಾನು ಜೀವನವನ್ನ ನಡೆಸಿದರೆ ಆಗ ನಾನು ನನ್ನ ಮನಸಾಕ್ಷಿಗೆ ಏನು ಅಂತ ಉತ್ತರ ಕೊಡ್ಲಿ? ನಾನು ಬೇಡ ಅಂದುಕೊಂಡ ವ್ಯಕ್ತಿಯ ಹಣದಿಂದಲೇ ನಾನು ಜೀವನವನ್ನ ನಡೆಸ್ತಾ ಇದ್ದೀನಿ ಅಂತ ಪ್ರತಿದಿನ ಕೊರಗಬೇಕಾಗಿತ್ತ ನಾನು ಅಂತ ಕೇಳ್ತಾಳೆ. ಶ್ರಾವ್ಯ. ಆಗ ರಾಕೇಶ್ ಹೇಳ್ತಾನೆ, ನನಗೆ ಗೊತ್ತು ನೀನು ತುಂಬಾ ಒಳ್ಳೆಯವಳು, ಮೋಸಕಪಟ ಇಲ್ಲದೆ ಇರೋ ಹುಡುಗಿ, ಆದರೆ ಈ ವಿಷಯ ನನಗೆ ನಿನ್ನ ಜೊತೆ ಡೈವೋರ್ಸ್ ಆದ್ಮೇಲೆ ಗೊತ್ತಾಗಿದ್ದು ನೀನು ನಂಬುವುದಿಲ್ಲ ಶ್ರಾವ್ಯ. ನಾನು ಈಗ ತುಂಬಾ ಬದಲಾಗಿದ್ದೀನಿ, ಕುಡಿಯೋದನ್ನ ಬಿಟ್ಟಿದ್ದೀನಿ, ಈಗ ನಾನು ಯಾರನ್ನು ಕೂಡ ಕೇವಲವಾಗಿ ನೋಡೋದಿಲ್ಲ, ಈಗ ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಅಂತ ರಾಕೇಶ್ ಹೇಳ್ತಾ ಇದ್ರೆ ಅವನ ಮಾತುಗಳನ್ನು ಕೇಳಿದ ಶ್ರಾವ್ಯ, ಈಗ ನೀನು ಅವೆಲ್ಲವನ್ನೂ ಬಿಟ್ರು ಅದರಿಂದ ಏನು ಲಾಭ? ಒಂದು ಕಾಲದಲ್ಲಿ ನಾನು ಇವೆಲ್ಲವನ್ನೂ ಬಿಡು ಅಂತ ನಿನ್ನ ಹತ್ರ ತುಂಬಾ ಸಲ ಕೇಳಿಕೊಂಡಿದ್ದೆ, ಆದರೆ ಆಗ ನೀನು ನನ್ನ ಮಾತುಗಳನ್ನ ಕೇಳಲಿಲ್ಲ. ನಿನ್ನ ಆ ಪ್ರವರ್ತನೆಯಿಂದ ಆಗ ನಾನು ಎಷ್ಟು ನೋವು ಪಟ್ಟೆ ಅಂತ, ಎಷ್ಟೊಂದು ಆತಂಕ ಪಟ್ಟೆ ಅಂತ ನನಗೆ ಗೊತ್ತು. ಆ ಕಾರಣದಿಂದಲೇ ನನಗೆ 2 ಸಲ ಅಬಾರ್ಷನ್ ಆಯ್ತು. ಒಂದು ವೇಳೆ ನನಗೆ ಹಾಗೆ ಅಬಾರ್ಷನ್ ಆಗದೆ ಇದ್ದಿದ್ರೆ ಈಗ ನನಗೆ 2 ಮಕ್ಕಳು ಇರ್ತಾ ಇದ್ರು ಅಂತ ಶ್ರಾವ್ಯ ಹೇಳ್ತಾ ಇದ್ರೆ ಅವಳ ಮಾತನ್ನು ಕೇಳಿದ ರಾಕೇಶ್ಗೆ ಕೂಡ ತುಂಬಾ ನೋವಾಗುತ್ತೆ. ರಾಕೇಶ್ ಕಣ್ಣಲ್ಲಿ ನೀರು ತುಂಬುತ್ತೆ. ಆಗಾಗ ನನಗೆ ಅನಿಸ್ತಾ ಇರುತ್ತೆ, ಶ್ರಾವ್ಯ ನಾನು ಎಷ್ಟೊಂದು ಕೆಟ್ಟ ವ್ಯಕ್ತಿ, ಸಂಬಂಧ ಬಾಧ್ಯತೆಯನ್ನ ನಾನು ಸರಿಯಾಗಿ ನಿರ್ವಹಿಸಲಿಲ್ಲ, ಅದಕ್ಕೆ ಈಗ ಸರಿಯಾಗಿ ಅನುಭವಿಸುತ್ತಾ ಇದ್ದೀನಿ, ಎಲ್ಲರಿಂದ ದೂರವಾಗಿ ಏಕಾಂಗಿಯಾಗಿದ್ದೀನಿ. ಈಗ ಅಮ್ಮ ಕೂಡ ಇಲ್ಲ ಅಂತ ಎಲ್ಲವನ್ನೂ ಹೇಳಿಕೊಳ್ತಾ ತನ್ನ ಕಣ್ಣಿಂದ ಬರ್ತಾ ಇರೋ ನೀರನ್ನ ತಡೆಯೋಕೆ ಆಗದೆ ಅತ್ತು ಬಿಡ್ತಾನೆ.
ರಾಕೇಶ್ ಆ ಮಾತುಗಳನ್ನು ಕೇಳಿದ ಶ್ರಾವ್ಯ ಕೇಳ್ತಾಳೆ, ನಾನು ನಿಮ್ಮ ಮನೆಯಿಂದ ಬರುವಾಗ ನಿಮ್ಮ ತಾಯಿ ತುಂಬಾ ಆರೋಗ್ಯವಾಗಿ ಇದ್ರು, ಅಂಥದ್ರಲ್ಲಿ ಅವರಿಗೆ ಏನಾಯ್ತು ಅಂತ ಅಮ್ಮ ಪ್ರತಿದಿನವೂ ನಿನ್ನನ್ನು ನೆನಪು ಮಾಡಿಕೊಳ್ಳುತ್ತಿದ್ದರು. ಶ್ರಾವ್ಯ ಪ್ರತಿದಿನವೂ ಹೇಳ್ತಾ ಇದ್ರು, ನನಗೆ ಹೋಗಿ ನನ್ನ ಸೊಸೆಯನ್ನು ಮನೆಗೆ ವಾಪಸ್ ಕರ್ಕೊಂಡು ಬಾ ಅಂತ. ಆದ್ರೆ ನಾನು ಅವರಿಗೆ ಹೇಗೆ ತಾನೇ ಹೇಳಿ, ಡಿವೋರ್ಸ್ ತಗೊಂಡ ನಂತರ ಸೊಸೆ ಅತ್ತೆಯ ಮನೆಗೆ ಬರೋದಿಲ್ಲ ಅಂತ ಹೇಳ್ತಾನೆ. ರಾಕೇಶ್ ನಂತರ ಇಬ್ಬರು ಸ್ವಲ್ಪ ಹೊತ್ತು ಮೌನವಾಗಿ ಬಿಡ್ತಾರೆ, ಏನು ಮಾತಾಡದೆ. ಅಷ್ಟರಲ್ಲೇ ಇನ್ನೇನು ಶ್ರಾವ್ಯ ಇಳಿಯಬೇಕಾದ ಸ್ಟೇಷನ್ ಬರುತ್ತೆ. ಆಗ ಕೇಳ್ತಾನೆ ರಾಕೇಶ್ ಶ್ರಾವ್ಯಳನ್ನ, ಮತ್ತೆ ಯಾವಾಗ ವಾಪಸ್ ಬರ್ತೀಯ ಶ್ರಾವ್ಯ ಅಂತ. ಇವತ್ತು ಇಲ್ಲೇ ಅಮ್ಮನ ಜೊತೆಗೆ ಇರ್ತೀನಿ, ನಾಳೆ ಬೆಳಗ್ಗೆ ವಾಪಸ್ ಬರ್ತೀನಿ ಅಂತ ಹೇಳ್ತಾಳೆ. ಶ್ರಾವ್ಯ ಎಷ್ಟು ಗಂಟೆಗೆ, ಯಾವ ಟ್ರೈನ್ಗೆ ಬರ್ತೀಯ ಅಂತ ಕೇಳ್ತಾನೆ ರಾಕೇಶ್. ನಾವು ಬಡವರು, ರಿಸರ್ವೇಶನ್ ಮಾಡ್ಕೊಂಡು ಟ್ರೈನಲ್ಲಿ ಬರುವಷ್ಟು ಸಿರಿವಂತರು ಅಲ್ಲ, ಹಾಗಾಗಿ ನಾನು ಇಲ್ಲಿಗೆ ಬಂದಾಗ ಯಾವ ಟ್ರೈನ್ ಸಿಗುತ್ತೋ ಆ ಟ್ರೈನಲ್ಲೇ ಹೋಗ್ತೀನಿ ಅಂತ ಶ್ರಾವ್ಯ ಹೇಳಿ ಟ್ರೈನ್ ಇಂದ ಕೆಳಗೆ ಇಳಿತಾಳೆ. ರಾಕೇಶ್ ಕೂಡ ಅವಳ ಹಿಂದೆ ಹೋಗ್ತಾ, ನಾನು ರಿಸರ್ವೇಶನ್ಗೆ 2 ಟಿಕೆಟ್ ತಗೋತೀನಿ, ಆದ್ರೆ ನನಗೆ ಗೊತ್ತು ನಿನಗೆ ನನ್ನ ಜೊತೆಗೆ ಟ್ರಾವೆಲ್ ಮಾಡೋಕೆ ಇಷ್ಟ ಇಲ್ಲ ಅಂತ, ಆದ್ರೆ ನನಗೆ ನಿನ್ನ ಜೊತೆಗೆ ಟ್ರಾವೆಲ್ ಮಾಡೋಕೆ ತುಂಬಾ ಇಷ್ಟ, ಹಾಗಾಗಿ ದಯವಿಟ್ಟು ಹೇಳು ಯಾವ ಟೈಮಿಗೆ ನೀನು ನಾಳೆ ಇಲ್ಲಿಗೆ ವಾಪಸ್ ಬರ್ತೀಯಾ ಅಂತ ಕೇಳ್ತಾನೆ ರಾಕೇಶ್. ಅವನ ಮಾತುಗಳನ್ನು ಕೇಳಿದ ಶ್ರಾವ್ಯ ಆಟೋ ಹತ್ತುತ್ತಾ ಹೇಳ್ತಾಳೆ, 9 ಗಂಟೆಗೆ ಬರ್ತೀನಿ ಅಂತ. ನಂತರ ಆಟೋ ಅಲ್ಲಿಂದ ಹೊರಟು ಹೋಗುತ್ತೆ. ರಾಕೇಶ್ ಹೋಗ್ತಾ ಇರೋ ಆಟೋನೇ ನೋಡ್ತಾ ನಿಂತು ಬಿಡುತ್ತಾನೆ. ರಾಕೇಶ್ಗೆ ಅಲ್ಲಿ 2 ದಿನಗಳ ಕೆಲಸವಿತ್ತು, ಆದರೆ ಶ್ರಾವ್ಯ ಜೊತೆಗೆ ಇರೋದಕ್ಕೋಸ್ಕರ ಆ 2 ದಿನಗಳ ಕೆಲಸವನ್ನ ಒಂದೇ ದಿನದಲ್ಲಿ ಮುಗಿಸಿಕೊಂಡು ಮಾರನೇ ದಿನ 9 ಗಂಟೆಯ ಟ್ರೈನ್ಗೆ ವಾಪಸ್ ಬರಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾನೆ. ಅವನು 2 ದಿನಗಳ ತನ್ನ ಕೆಲಸಗಳನ್ನ ಒಂದೇ ದಿನದಲ್ಲಿ ತುಂಬಾ ಫಾಸ್ಟ್ ಆಗಿ ಮಾಡಿ ಮುಗಿಸುತ್ತಾನೆ. ಮಾರನೇ ದಿನ ಬೆಳಗ್ಗೆ 8 ಗಂಟೆಗೆ ಬಂದು ಶ್ರಾವ್ಯಗೋಸ್ಕರ ಕಾಯ್ತಾ ಇರ್ತಾನೆ ರಾಕೇಶ್. ಆದರೆ ಶ್ರಾವ್ಯ 10 ಗಂಟೆಗೆ ಆ ಸ್ಟೇಷನ್ಗೆ ಬರ್ತಾಳೆ. ರಾಕೇಶ್ನ ಅಲ್ಲಿ ನೋಡಿ ಕೇಳ್ತಾಳೆ, ಶ್ರಾವ್ಯ ನೀವು ಇನ್ನೂ ಇಲ್ಲೇ ಇದ್ದೀರಾ, ನೀವು ನನಗೋಸ್ಕರ ಕಾದು ಹೊರಟು ಹೋಗಿದ್ದೀರೇನೋ ಅನ್ಕೊಂಡೆ. ಶ್ರಾವ್ಯ ತುಂಬಾ ಸಂತೋಷವಾಗಿ ಕಾಣ್ತಾ ಇದ್ದಾಳೆ, ಇವತ್ತು ನನ್ನ ಅಮ್ಮನ ಆರೋಗ್ಯ ಈಗ ಪರವಾಗಿಲ್ಲ ಅಂತ ಹೇಳ್ತಾಳೆ. ಆಗ ರಾಕೇಶ್ ಶ್ರಾವ್ಯ ಮತ್ತೆ ಟಿಕೆಟ್ ತಗೊಳ್ತಾ ಇರೋದನ್ನ ನೋಡಿ, ನಾನು ನಿನಗೂ ಕೂಡ ಟಿಕೆಟ್ ತಗೊಂಡಿದ್ದೀನಿ ಶ್ರಾವ್ಯ, ಈಗ ನೀನು ಮತ್ತೆ ಯಾಕೆ ಟಿಕೆಟ್ ತಗೊಳ್ತಾ ಇದ್ದೀಯಾ ಅಂತ ಕೇಳ್ತಾನೆ. ಶ್ರಾವ್ಯ ಅವನ ಮಾತನ್ನು ಕೇಳಿ ಶ್ರಾವ್ಯ ಸಣ್ಣಗೆ ನಗ್ತಾಳೆ. ಟ್ರೈನ್ ಬರೋದಕ್ಕೆ ಇನ್ನೂ ಅರ್ಧ ಗಂಟೆ ಇದೆ ಅಲ್ವಾ, ನಾವಿಬ್ಬರು ಹೋಗಿ ಕುಲ್ಫಿ ತಿಂದುಕೊಂಡು ಬರೋಣ, ಅಲ್ಲಿಗೆ ಲೆಕ್ಕ ಸರಿ ಹೋಗುತ್ತೆ, ಈ ಸಲ ನಾನು ದುಡ್ಡು ಕೊಡ್ತೀನಿ ಅಂತಾಳೆ. ಶ್ರಾವ್ಯ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ, ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಿ, ನನಗೆ ಮತ್ತೊಂದು ಅವಕಾಶ ಕೊಡು, ನಿನ್ನ ಜೊತೆ ಬಾಳೋದಕ್ಕೆ ನಾನು ತಪ್ಪು ಮಾಡಿದ್ದೀನಿ, ಅದನ್ನ ನಾನು ಒಪ್ಪಿಕೊಳ್ಳುತ್ತೇನೆ, ಆದರೆ ದಯವಿಟ್ಟು ಇಲ್ಲ ಅಂತ ಮಾತ ಹೇಳಬೇಡ, ನನಗೆ ಮತ್ತೊಂದು ಅವಕಾಶ ಕೊಡು, ಮತ್ತೆಂದು ಆ ತಪ್ಪುಗಳು ಮರುಕಳಿಸದಂತೆ ನಾನು ನೋಡಿಕೊಳ್ಳುತ್ತೇನೆ, ಈಗ ನಾನು ಸಾಕಷ್ಟು ಬದಲಾಗಿದ್ದೇನೆ ಶ್ರಾವ್ಯ ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳಬೇಡ ಅಂತ ಕಣ್ಣೀರು ಹಾಕ್ತಾ ಕೇಳಿಕೊಳ್ಳುತ್ತಾನೆ. ರಾಕೇಶ್ ಅವನ ಮಾತುಗಳನ್ನು ಕೇಳಿದ ಶ್ರಾವ್ಯ ಒಂದೇ ಸಲ ಜೋರಾಗಿ ಅತ್ತು ಬಿಡ್ತಾಳೆ, ಜೊತೆಗೆ ತನ್ನ ದುಃಖವನ್ನು ಕಣ್ಣೀರ ಮೂಲಕ ಹೊರಹಾಕ್ತಾಳೆ. ಹಾಗೆ ಅಳ್ತಾ ಇರೋ ಶ್ರಾವ್ಯಳನ್ನ ಅಲ್ಲಿದ್ದ ಅಕ್ಕಪಕ್ಕದವರೆಲ್ಲ ಹಾಗೆ ನೋಡ್ತಾ ನಿಂತು ಬಿಡುತ್ತಾರೆ. ಆದರೆ ಶ್ರಾವ್ಯ ಮಾತ್ರ ಅದರ ಕಡೆಗೆ ಗಮನ ಕೊಡದೆ ರಾಕೇಶ್ನ ಗಟ್ಟಿಯಾಗಿ ಅಪ್ಪಿ ಮತ್ತಷ್ಟು ಜೋರಾಗಿ ಅಳ್ತಾಳೆ. ಸ್ವಲ್ಪ ಸಮಯದಲ್ಲೇ ಶ್ರಾವ್ಯ ಇಳಿಯಬೇಕಾಗಿದ್ದ ಸ್ಟೇಷನ್ ಬರುತ್ತೆ, ಆದರೆ ಈಗ ಶ್ರಾವ್ಯ ಆ ಸ್ಟೇಷನ್ನಲ್ಲಿ ಇಳಿಯೋ ಅವಶ್ಯಕತೆ ಇಲ್ಲ, ಅವಳು ಅಲ್ಲಿ ಇಳಿಯುವುದಿಲ್ಲ ಕೂಡ. ಇಷ್ಟೊತ್ತು ಮೌನವಾಗಿದ್ದ ಶ್ರಾವ್ಯ, ನನ್ನನ್ನ ಕ್ಷಮಿಸಿಬಿಡಿ ರಾಕೇಶ್, ತಪ್ಪು ನಿಮ್ಮೊಬ್ಬರದ್ದೇ ಅಲ್ಲ, ನನ್ನದು ಕೂಡ ಇದೆ, ಇನ್ಮುಂದೆ ಇಬ್ಬರೂ ಒಟ್ಟಿಗೆ ಬಾಳೋಣ ಅಂತ ಹೇಳ್ತಾಳೆ. ಅವಳ ಮಾತುಗಳನ್ನ ಕೇಳಿದ ರಾಕೇಶ್ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಈಗ ಶ್ರಾವ್ಯಾಳ ಜೀವನ ಮತ್ತೆ ಹೊಸದಾಗಿ ಶುರುವಾಗಿತ್ತು. ಈಗ ಅವಳ ಗಮ್ಯ ಅವಳ ಗಂಡನ ಮನೆ, ಇಷ್ಟೊಂದು ವರ್ಷಗಳಿಂದ ತಾನು ಹೋಗ್ಬೇಕು ಅಂದುಕೊಳ್ಳುತ್ತಿರೋ ಸ್ಥಳ ಅದು. ಹಾಗೆ ಅಂದುಕೊಳ್ಳುತ್ತಾ ರಾಕೇಶ್ ಕೈಗಳನ್ನ ಹಿಡ್ಕೊಂಡು ಜೋರಾಗಿ ಅಳ್ತಾ ಸಂತೋಷ ಪಡ್ತಾ ರಾಕೇಶ್ ಜೊತೆಗೆ ಹೊಸದಾಗಿ ಜೀವನವನ್ನ ಪ್ರಾರಂಭಿಸೋಕೆ ರಾಕೇಶ್ ಜೊತೆಗೆ ಹೋಗ್ತಾಳೆ. ಶ್ರಾವ್ಯ ರಾಕೇಶ್ ಮತ್ತೆ ಹಿಂದೆ ಮಾಡಿದ ತಪ್ಪುಗಳನ್ನು ಮಾಡದೆ ಶ್ರಾವ್ಯಳ ಜೊತೆಗೆ ಉತ್ತಮ ಜೀವನವನ್ನ ನಡೆಸುತ್ತಾನೆ. ದುಡುಕು ನಿರ್ಧಾರಗಳನ್ನು ತಗೊಂಡು ದೂರವಾಗಿದ್ದ ದಂಪತಿಗಳು ತಮ್ಮ ತಪ್ಪಿನ ಬಗ್ಗೆ ತಿಳ್ಕೊಂಡು ಈಗ ಮತ್ತೆ ಒಂದಾಗಿದ್ದರು. ಕತೆ ಮುಗಿತು. ಈಗ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಜೊತೆಗೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ.